ಇಲ್ಲದಂತ ಜನರಿಗೆ ಸೂರನ್ನು ನೀಡುವಂತ ಕೆಲಸವನ್ನ ಮಾಡಬೇಕು. ಸೂರನ್ನು ನೀಡೋದು ನಮ್ಮ ಕೈಯಿಂದ ಇರ್ತೀವಿ ಅಂತಲ್ಲ, ಸರ್ಕಾರದಿಂದ ಅವರಿಗೆ ಸೌಲಭ್ಯವನ್ನು ಕಲ್ಪಿಸುವಂತ ವ್ಯವಸ್ಥೆಯನ್ನು ವ್ಯಕ್ತಿಗೆ ದೊರಕಿಸಿಕೊಡುವಂತ ಕೆಲಸವನ್ನ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅಹಿಂದ ಸಂಘಟನೆಯನ್ನು ಮಾಡಿದ್ದೀವಿ. ನಾವು ಬಿಳಿಗಿರಿ ಉದಾಹರಣೆ ಕೇಳಬೇಕು. ಚಾಮರಾಜನಗರ ಲಾಕ್ಪಾಟಲ್ಲಿ ಬಿಳಿಗಿರಿ ಬೆಟ್ಟ ಪಂಚುಲಿ ನೆಲೆ ಇದೆಯಲ್ಲ, ಫಾರೆಸ್ಟ್ ಅರಣ್ಯ ಇಲಾಖೆಯವರು ಅವ್ರಿಗೆ ನೆಮ್ಮದಿಯಾಗಿ ಬದುಕನ್ನು ಬಿಡ್ತಾ ಇಲ್ಲ. ಅವರೇನು ಅಲ್ಲಿ ಆರ್ಟಿಸಿ ಮನೆ ಕಟ್ಕೊಂಡು ಐಷಾರಾಮಿ ಜೀವನ ಮಾಡ್ತಾ ಇಲ್ಲ. ಒಂದು ಗುಡಿಸ್ಲಾಕೊಂಡು ಜೀವನ ಮಾಡ್ತೀವಿ ಅಂದ್ರೆ ಅರಣ್ಯ ಇಲಾಖೆಯವರು ನಿರಂತರ ಕಿರುಕುಳ ಕೊಡ್ತಾ ಕೆಲವರು ನಮಗೆ ಗಮನ ತಂದವರು. ಅಂತವರ ಸಮಸ್ಯೆಯನ್ನು ಬಗೆಹರಿಸಿದ್ರೆ ಅವ್ರಿಗೆ ನ್ಯಾಯವನ್ನು ಕೊಟ್ಟರೆ ನಮ್ಮ ಸಂಘಟನೆಗೆ ಒಂದು ಶಕ್ತಿ ಬರ್ತದೆ, ಮಾಡಿಸ್ಕೊಂಡು ಸಾರ್ಥಕವಾಗ್ತದೆ. ಅಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಸಂಘಟನೆಯನ್ನು ಮಾಡಿದ್ದೀವಿ. ಸುಮಾರು 7 ತಿಂಗಳು ಆಯ್ತು ಸಂಘಟನೆಗೆ ಚಾಲ್ತಿ ಮಾಡಿ ತಾಲೂಕು ಸಭೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲಿ ಯಾವ ಸಮುದಾಯಕ್ಕೆ ಅನ್ಯಾಯ ಆಗ್ತದೋ, ಯಾವ ವ್ಯಕ್ತಿಗೆ ಅನ್ಯಾಯ ಹೋಗಿ ನ್ಯಾಯ ನೀಡುವಂತ ಕೆಲಸವನ್ನು ಕೂಡ ನಮ್ಮ ಸಂಘಟನೆ ಮಾಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ಚಾಮರಾಜನಗರ ಒಂದು ಅದರಲ್ಲೂ ವಿಶೇಷವಾದ ಜಿಲ್ಲೆ ಇದೆ. ಕಾರಣ ಚಾಮರಾಜನಗರ ಅಹಿಂದ ವರ್ಗದವರು 70% ಹೆಚ್ಚು ಇರುವಂತ ಜಿಲ್ಲೆ ಚಾಮರಾಜನಗರ. ಅದರಲ್ಲೂ ವಿಶೇಷವಾಗಿ ಈ ಭಾಗದವರಿಗೆ ಅಹಿಂದ ಸಂಘಟನೆಯನ್ನು ಮಾಡುವ ಮುಖಾಂತರ ಇಲ್ಲಿ ಒಂದು ಸಾಮಾಜಿಕ ನ್ಯಾಯದಲ್ಲಿ ಎಲ್ಲ ಸವಲತ್ತುಗಳು ಕೂಡ ಸಾರ್ವಜನಿಕರಿಗೆ ಸಿಗುವ ನಿಟ್ಟಿನಲ್ಲಿ ನಮ್ಮ ಅಹಿಂದ ಸಂಘಟನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ನಾವು ಇವತ್ತು ಸಭೆಯನ್ನು ಮಾಡ್ತಾ ಇದ್ದೀವಿ. ಈ ಸಭೆಯಲ್ಲಿ ಪ್ರಮುಖವಾದ ವಿಷಯ ಜಿಲ್ಲಾ ಕಮಿಟಿ ಏನ್ ಮಾಡಬೇಕು. ಜಿಲ್ಲಾ ಕಮಿಟಿಯಲ್ಲಿ ಆಯ್ಕೆಯಾದಂತ ಜಿಲ್ಲಾಧ್ಯಕ್ಷರು ಸಿಟಿಗೆ ಸೀಮಿತವಾಗಿದೆ. ಕೆಲವು ಸಂಘಟನೆಗಳು ನಗರ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿರೋದನ್ನು ನಾವು ನೋಡ್ಕೊಂಡು ಬರ್ತಾರೆ. ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಗ್ರಾಮೀಣ ಬದುಕನ್ನು ತಿಳ್ಕೊಂಡು ಅವರ ಕಷ್ಟ ಸುಖಗಳನ್ನು ಸ್ಪಂದಿಸುವಂತ ಕೆಲಸವನ್ನು ಮಾಡಿದ್ರೆ ನಮ್ಮ ಸಂಘಟನೆಗೆ ಅರ್ಥ ಬರ್ತದೆ. ಅಂತವರು ಇದರ ನೇತೃತ್ವವನ್ನು ವಹಿಸಬೇಕು. ಜವಾಬ್ದಾರಿಯನ್ನು ತಗೊಂಡು ನಮ್ಮ ಸಂಘಟನೆಗೆ ಶಕ್ತಿ ಕೊಡುವ ಜೊತೆಗೆ ಶೋಷಣೆಗೆ ಒಳಗಾದಂಥ ಸಮುದಾಯಕ್ಕೆ ನ್ಯಾಯವನ್ನು ಕೊಡುವ ಆದ್ಯತೆ ಮೊದಲನೇದಾಗಬೇಕು. 100 ಜನಕ್ಕೆ ನ್ಯಾಯ ಕೊಡಿಸ್ತಾ ಚಿಂತೆ ಇಲ್ಲ. ಒಬ್ಬರಿಗಾದ ಒಂದು ಅನ್ಯಾಯಕ್ಕೊಳಗಾದ ವ್ಯಕ್ತಿಗೆ ನ್ಯಾಯ ಸಿಕ್ಕಿದಾಗ ನಮ್ಮ ಸಂಘಟನೆಗೆ ಒಂದು ಅರ್ಥ ಬರ್ತದೆ. ಆ ಕೆಲಸವನ್ನ ಚಾಮರಾಜನಗರ ಜಿಲ್ಲೆಯಲ್ಲಿ ತಾವು ವಹಿಸಿಕೊಂಡು ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ. ಜೊತೆಗೆ ಯಾವುದೇ ರಾಜಕೀಯ ಪಕ್ಷಗಳು ಅನ್ಯತ ಭಾವಿಸಬೇಡಿ. ನಾನು ನೇರವಾಗಿ ಹೇಳೋ ವಿಚಾರ ಏನಂದ್ರೆ, ಚಾಮರಾಜನಗರ ನನಗೆ ಕೇಳೋ ವಿಚಾರ ನಾನು ನೋಡಿದಂತೆ ಇನ್ನೂ ಒಂದು 25% ಗುಡಿಸಲುಗಳಿರುವ ಜಿಲ್ಲೆ ಅಂತ ಹೇಳೋದು ತಪ್ಪಾಗಲ್ಲ. ಕೆಲವು ಬ್ಯಾಂಕ್ಗಳಲ್ಲಿ ನೋಡಿದಾಗ ಇನ್ನೂ ಕೂಡ ಗುಡಿಸಿನಲ್ಲಿ ವಾಸ ಮಾಡುವಂತ ಜನ ಇನ್ನೂ ಕಂಡುಬರ್ತಾವ್ರೆ. ಅಷ್ಟೋ ಸವಲತ್ತುಗಳು ದೊರಕಿದ್ರು ಕೂಡ ಇನ್ನೂ ಆ ಜನ ಯಾಕೆ ಗುಡಿಸಬೇಕಿದ್ದಾರೆ ಅಂತ ನಮ್ಗೆ ಅನ್ನೋ ಅರ್ಥ ಆಗ್ತಾ ಇಲ್ಲ. ಅದರ ಬಗ್ಗೆ ಒಂದು ಸರ್ವೆ ಮಾಡಿಸಿ ಅಧ್ಯಯನ ಮಾಡುವುದರ ಮುಖಾಂತರ ನಮ್ಮ ಸಂಘಟನೆ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಳ್ಬೇಕು ಅಂತ ಮುನ್ನಾಲೋಚನೆಯನ್ನು ಇಟ್ಕೊಂಡಿದ್ದೀವಿ. ಅದ್ರ ಬಗ್ಗೆ ತಾವು ತಮ್ಮ ಸಂಪೂರ್ಣ ಸಹಕಾರವನ್ನು ನೀಡುವುದರ ಮುಖಾಂತರ ಈ ಸಂಘಟನೆ ರಾಜ್ಯದಲ್ಲಿ ಒಂದು ಮಾದರಿ ಸಂಘಟನೆಯಾಗಿ ಬೆಳೆಯಕ್ಕೆ ಸಹಕರಿಸಬೇಕು. ಜೊತೆಗೆ ಶೋಷಿತರಿಗೆ ಒಳಗಾದಂತಹ ಜನರಿಗೆ ನ್ಯಾಯ ನೀಡುವಂತ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ನನ್ನ ಮಾತು